ಸರ್, ಈಗ ಮುಖ್ಯಮಂತ್ರಿಗಳು ಎಲ್ಲ ಸಂಸದರಿಗೆ ಪತ್ರ ಬರೆದು ಆಹ್ವಾನ ಮಾಡಿದ್ದಾರೆ, ಎಲ್ಲ ಪಕ್ಷಾತೀತವಾಗಿ ಬನ್ನಿ ರಾಜ್ಯದ ಹೌದು, ಇನ್ಕ್ಲೂಡಿಂಗ್ ನಿರ್ಮಲಾ. ನಾವು ಎಲ್ಲರನ್ನೂ ಕರೆದಿದ್ದೇವೆ. ಮುಖ್ಯಮಂತ್ರಿಗಳು ಇದು ರಾಜ್ಯದ ಸಮಸ್ಯೆ, ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ. ಪಕ್ಷದ ಸಮಸ್ಯೆ ಆದರೆ ನಾವು ಕಾಂಗ್ರೆಸ್ನವ್ರು ಮಾತ್ರ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ACC ಮುಂದೆನೋ ಎಲ್ಲೋ ನಾವು ಪ್ರತಿಭಟನೆ ಮಾಡ್ತೀವಿ. ಆದರೆ ಇದು ರಾಜ್ಯದ ಸಮಸ್ಯೆ, ಇದು ಬರೀ ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ, ಇಡೀ ಜನಗಳ ಸಮಸ್ಯೆ. ಹಾಗಾಗಿ ನೀವು ಬನ್ನಿ ಅಂತೇಳಿ ಕರೆದಿದ್ದೇವೆ, ಬಂದರೆ ಒಳ್ಳೆಯದು. ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ನಾಳೆ ಬಿಜೆಪಿಯವರು ಕೂಡ ವಿಧಾನಸೌಧ ಪ್ರತಿಭಟನೆ ಹಾಕೊಂಡಿದ್ದಾರೆ ನಿಮ್ಮ ವಿರುದ್ಧ. ನಾನು ನೆನ್ನೆ ಹೇಳಿದ್ನಲ್ಲ, ನಾವು ನಮ್ಮ ಮೇಲೆ ನೀವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹಣ ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ದೀರ. ಹಣ ಎಲ್ಲಿಂದ ಬರಬೇಕು? ಹಣ ಕೇಂದ್ರದಿಂದ ಬರಬೇಕು, ಅದನ್ನು ಕೊಡಿಸ್ಕೊಡಿ. ರಾಜ್ಯದಿಂದ ಕೊಡಬೇಕಾದದ್ದನ್ನೆಲ್ಲ ನಾವು ಕೊಟ್ಟಿದ್ದೀವಲ್ಲ. ಸರ್, ಅವರು 645 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಪ್ರತಿಯೊಬ್ಬ ರೈತನಿಗೆ 2000 ರೂಪಾಯಿನಂತೆ. ಯಾಕೆಂದ್ರೆ ಅವನು ಕಷ್ಟದಲ್ಲಿದ್ದಾನೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300 ಅಂತೇಳಿ. ಅದು ನಮ್ಮ ಕಷ್ಟದಲ್ಲಿ ಕೂಡ ನಾವು ಅದನ್ನು ಬಿಡುಗಡೆ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಬರ ನಿರ್ವಹಣೆ ಮಾಡಬೇಕು ಅಂತೇಳಿ ಅವರಿಗೆ ಹಣ ಬಿಡುಗಡೆ ಮಾಡಿದ್ದೀವಿ. ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಡಿಫಿಕಲ್ಟಿ, ಅದರಲ್ಲಿ ಅದನ್ನು ನಮ್ಮ ಪಾಲು ನಾವು ಮಾಡಿದ್ದೀವಲ್ವ. ನೀವು ಕೇಂದ್ರ ಸರ್ಕಾರದಿಂದ ತರಿಸ್ಕೊಡ್ಬೇಕಲ್ವ. ಅದನ್ನು ಮಾಡೋದಕ್ಕೆ ಅವರು ಪ್ರತಿಭಟನೆ ಮಾಡಿ ನಮ್ಮ ಜೊತೆನಲ್ಲಿ ಮಾಡಿದರೆ ಒಳ್ಳೆಯದು. ಈಗ ರಾಜಸ್ವ ಸಂಗ್ರಹ ಆಗಿಲ್ಲ, ಹಾಗಾಗಿ ಖಜಾನೆ ಖಾಲಿಯಾಗಿದೆ ಕಾಂಗ್ರೆಸ್ನ ಬಳಿ ಅಂತೇಳಿ ವಿಜೇಂದ್ರ ಹೇಳ್ತಾ ಇರ್ತಾರೆ ಅವರು. ಖಜಾನೆ ಅವ್ರು ಯಾವಾಗ ಹೋಗಿ ನೋಡಿದ್ರೋ ಗೊತ್ತಿಲ್ಲ ನನಗೆ. ಅವ್ರು ಯಾವಾಗ ಖಜಾನೆ ಹೋಗಿ ನೋಡಿದ್ರು, ಖಾಲಿ ಇದೆಯಾ ತುಂಬಿದೆಯಾ ಅಂತ. ಅವರು ಖಾಲಿ ಅಲ್ಲಲ್ಲ, ನಾವೀಗ ಹಣ ಬಿಡುಗಡೆ ಮಾಡ್ತೀವಿ ಸ್ವಾಮಿ. ಖಜಾನೆ ಖಾಲಿ ಇದ್ದರೆ ಬಿಡುಗಡೆ ಮಾಡೋಕ್ಕಾಗುತ್ತಾ?